ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಕಾರ್ತೀಕ ಮಾಸ ಮಹಾತ್ಮ್ಯದ ಜಲಂಧರೋಪಾಖ್ಯಾನದಲ್ಲಿ ಶಿವ ಜಲಂಧರರ ಯುದ್ಧವರ್ಣನವೆಂಬ 20ನೆಯ ಅಧ್ಯಾಯಕ್ಕೆ ಸ್ವಾಗತ. ನಾರದನು ಇಂತೆಂದನು. ವೀರಭದ್ರನು ಬಿದ್ದುದನ್ನು ಕಂಡು ರುದ್ರಗಣಗಳು ಭಯದಿಂದ ರಣವನ್ನು ತೊರೆದು ಕೂಗಿಕೊಳ್ಳುತ್ತಾ ಮಹೇಶ್ವರನ ಬಳಿಗೆ ಓಡಿಹೋದರು. ಗಣಗಳ ಆ ಕೋಲಾಹಲವನ್ನು ಆಲಿಸಿ ಚಂದ್ರಶೇಖರನು ವೃಷಭಾರೂಢನಾಗಿ ನಸುನಗುತ್ತಾ ಸಂಗ್ರಾಮಕ್ಕೆ ನಡೆದನು. ರುದ್ರನು ಬರುತ್ತಿರುವುದನ್ನು ಕಂಡು ಗಣಗಳು ಸಿಂಹನಾದವನ್ನು ಮಾಡುತ್ತಾ ರಣಭೂಮಿಗೆ ಮತ್ತೆ ಹಿಂತಿರುಗಿ ಶರವರ್ಷಗಳಿಂದ ದೈತ್ಯರನ್ನು ಕೊಲ್ಲತೊಡಗಿದರು. ದೈತ್ಯರು ಆ ಭೀಷಣ ಗಣಗಳನ್ನು ಕಂಡು ಭಯಗೊಂಡು ಕಾರ್ತೀಕ ವ್ರತಿಯನ್ನು ಕಂಡ ಪಾತಕಗಳಂತೆ ಓಡಿಹೋದರು. ಜಲಂಧರನು ಯುದ್ಧದಲ್ಲಿ ಬೆಂಗೊಟ್ಟು ಬರುತ್ತಿದ್ದ ಆ ದೈತ್ಯರನ್ನು ಕಂಡು ಸಾವಿರ ಗಟ್ಟಲೆ ಬಾಣಗಳನ್ನು ಬಿಡುತ್ತಾ ರೋಷದಿಂದ ಚಂಡೀಶನ ಮೇಲೆ ನುಗ್ಗಿ ನಡೆದನು. ಶುಂಭ ನಿಶುಂಭ ಅಶ್ವಮುಖ ಕಾಲನೇಮಿ ಬಲಾಹಕ ಖಡ್ಗರೋಮ ಪ್ರಚಂಡ ಘಸ್ಮರ ಇವರೇ ಮೊದಲಾದವರು ಶಿವನ ಮೇಲೆ ದಾಳಿ ಮಾಡಿದರು. ಗಣ ಬಲವು ಬಾಣಾಂಧಕಾರದಿಂದ ಕವಿದು ಹೋದುದನ್ನು ಕಂಡು ಶಿವನು ಆ ಬಾಣಜಾಲವನ್ನು ಕತ್ತರಿಸಿ ಹಾಕಿ ತನ್ನ ಬಾಣಗಳಿಂದ ಆಕಾಶವನ್ನು ಮುಚ್ಚಿದನು. ಬಾಣದ ಬಿರುಗಾಳಿಗಳಿಂದ ದೈತ್ಯರನ್ನು ಪೀಡಿತರನ್ನಾಗಿ ಮಾಡಿದನು. ಪ್ರಚಂಡ ಬಾಣ ಸಮೂಹಗಳ ಪರಂಪರೆಯಿಂದ ಅವರನ್ನು ಭೂತಲದಲ್ಲಿ ಬೀಳಿಸಿದನು. ಖಡ್ಗರೋಮನ ಶಿರಸ್ಸನ್ನು ಪರಶುವಿನಿಂದ ಹೊಡೆದು ದೇಹದಿಂದ ಬೇರ್ಪಡಿಸಿದನು. ಬಲಾಹಕನ ತಲೆಯನ್ನು ಖಟ್ವಾಂಗದಿಂದ ಇಕ್ಕಡಿ ಮಾಡಿದನು. ಭಸ್ಮರ ದೈತ್ಯನನ್ನು ಪಾಶದಿಂದ ಕಟ್ಟಿ ನೆಲಕ್ಕೆ ಅಪ್ಪಳಿಸಿದನು. ವೃಷಭದಿಂದ ಕೆಲವರು ಹತರಾದರು, ಕೆಲವರು ಬಾಣಗಳಿಂದ ನಿಪಾತ ಹೊಂದಿದರು. ಸಿಂಹದಿಂದ ಪೀಡಿತಗಳಾದ ಆನೆಗಳಂತೆ ಅಸುರರು ಅಲ್ಲಿ ನಿಲ್ಲಲು ಶಕ್ತರಾಗಲಿಲ್ಲ. ಬಳಿಕ ಕ್ರೋಧಾವಿಷ್ಟನಾಗಿ ಜಲಂಧರನು ಬರಸಿಡಿಲಿನಂತೆ ಧ್ವನಿಯಿಂದ ರುದ್ರನನ್ನು ಕದನಕ್ಕೆ ಕರೆದನು. ಜಲಂಧರನು ಎಂತೆಂದನು. ನನ್ನೊಡನೆ ಯುದ್ಧ ಮಾಡು. ಇವರನ್ನು ನೀನು ಕೊಂದುದರಿಂದ ಬಂದದ್ದೇನು? ಜಟಾಧರ, ನಿನಗೆ ಅಲ್ಪ ಸ್ವಲ್ಪ ಬಲವೇನಾದರೂ ಇರುವ ಪಕ್ಷದಲ್ಲಿ ಅದನ್ನು ನನಗೆ ತೋರಿಸು ಎಂದು ನುಡಿದು 70 ಬಾಣಗಳಿಂದ ವೃಷಭಧ್ವಜನನ್ನು ಪ್ರಹರಿಸಿದನು. ತನ್ನ ಮೇಲೆ ಬಂದ ಆ ಬಾಣಗಳನ್ನು ಶಿವನು ಹರಿತವಾದ ಬಾಣಗಳಿಂದ ನಗುಮುಖದಿಂದಲೇ ಕಡಿದು ಹಾಕಿದನು. ಬಳಿಕ ಅವನ ಕುದುರೆಗಳನ್ನು, ಧ್ವಜವನ್ನು, ಛತ್ರವನ್ನು ಶಕ್ತಿಗಳಿಂದ ಕತ್ತರಿಸಿದನು. ಆ ಜಲಂಧರನು ಬಿಲ್ಲು ಕತ್ತರಿಸಿ ರಥವಿಲ್ಲದೆ ಹೋಗಲು ಗದೆಯನ್ನು ಹಿಡಿದು ವೇಗದಿಂದ ಶಿವನ ಮೇಲೆ ನುಗ್ಗಿ ಓಡಿದನು. ಅಷ್ಟರಲ್ಲಿ ಶಿವನು ಬಾಣಗಳಿಂದ ಗದೆಯನ್ನು 2 ಪಾಲು ಮಾಡಿದನು. ಹಾಗಾದರೂ ಅಸುರನು ಮುಷ್ಟಿಯನ್ನು ಬಿಗಿದು ರುದ್ರನನ್ನು ಕೊಲ್ಲುವ ಮನಸ್ಸಿನಿಂದ ಮೇಲೆ ನುಗ್ಗಿದನು. ನುಗ್ಗುವಷ್ಟರಲ್ಲಿ ಶಿವನು ಬಾಣ ಪಂಕ್ತಿಗಳಿಂದ 1 ಕ್ರೋಶದ ದೂರ ಅವನನ್ನು ದೂರ ಸರಿಸಿದನು. ಆ ಬಳಿಕ ಜಲಂಧರ ದೈತ್ಯನು ರುದ್ರನು ಬಲಾಧಿಕನೆಂದರಿತು ರುದ್ರನನ್ನು ಮೋಹಿಸುವಂತಹ ಅದ್ಭುತವಾದ ಗಾಂಧರ್ವ ಮಾಯೆಯನ್ನು ಸೃಷ್ಟಿಸಿದನು. ಆಗ ಗಂಧರ್ವರ ಮತ್ತು ಅಪ್ಸರೆಯರ ಗಣಗಳು ಗಾನ ಮಾಡಿದವು, ನರ್ತಿಸಿದವು. ಬೇರೆ ಕೆಲವರು ತಾಳ, ವೇಣು, ಕೊಳಲು, ಮೃದಂಗ ಮೊದಲಾದ ವಾದ್ಯಗಳನ್ನು ಬಾರಿಸಿದರು. ಆ ಮಹದಾಶ್ಚರ್ಯವನ್ನು ಕಂಡು ರುದ್ರನು ನಾದ ಮೋಹಿತನಾಗಿ ಕೈಗಳಿಂದ ಶಸ್ತ್ರಗಳು ಕೆಳಗೆ ಬಿದ್ದು ಹೋಗಿದ್ದರೂ ಅದನ್ನು ಅರಿಯಲೇ ಇಲ್ಲ. ರುದ್ರನು ಏಕಾಗ್ರ ಮನಸ್ಸುಳ್ಳವನಾದುದನ್ನು ಕಂಡು ಕಾಮಾರ್ತನಾದ ಆ ದೈತ್ಯ ಜಲಂಧರನು ಗೌರಿಯು ಎಲ್ಲಿದ್ದಳೋ ಅಲ್ಲಿಗೆ ವೇಗದಿಂದ ನಡೆದನು. ಮಹಾಬಲಶಾಲಿಗಳಾದ ಶುಂಭ ನಿಶುಂಭರೆಂಬುವರನ್ನು ಯುದ್ಧದಲ್ಲಿ ನಿಲ್ಲಿಸಿ ಆ ಜಲಂಧರನು 10 ತೋಳುಗಳುಳ್ಳವನು, ಪಂಚಮುಖನು, ತ್ರಿನೇತ್ರನು, ಜಟಾಧರನು, ವೃಷಭಾರೂಢನು ಆದನು. ಅನಂತರದಲ್ಲಿ ರುದ್ರನು ಬರುತ್ತಿರುವುದನ್ನು ಕಂಡು ಭವವಲ್ಲಭೆಯು ಸಖೀ ಜನರ ನಡುವಿನಿಂದ ಎದ್ದು ಎದುರು ಬಂದು ಅವನಿಗೆ ಕಾಣಿಸಿಕೊಂಡಳು. ಮನೋಹರಾಂಗಿಯಾದ ಪಾರ್ವತಿಯನ್ನು ನೋಡಿದ ಕೂಡಲೇ ಧನುಜೇಶ್ವರನು ತನ್ನ ವೀರ್ಯವನ್ನು ಬಿಟ್ಟನು. ಆಗ ಜಡವಾದ ಅಂಗಗಳುಳ್ಳವನು ಆದನು. ಅವನು ದಾನವನೆಂದರಿತು ಭಯವಿಹ್ವಲನಾಗಿ ಗೌರಿಯು ಅಂತರ್ಧಾನ ಹೊಂದಿ ವೇಗದಿಂದ ಉತ್ತರ ಮಾನಸದಲ್ಲಿ ಹೋಗಿ ನೆಲೆಸಿದಳು. ವಿದ್ಯುಲ್ಲತೆಯು ಹೇಗೋ ಹಾಗೆ ಕ್ಷಣ ಮಾತ್ರದಲ್ಲಿ ಅವಳು ಮರೆಯಾಗಲು ಅವಳನ್ನು ಕಾಣದೆ ದೈತ್ಯನು ದೇವನಾದ ವೃಷಭಧ್ವಜನಿದ್ದ ಯುದ್ಧರಂಗಕ್ಕೆ ಮತ್ತೆ ವೇಗದಿಂದ ಹೊರಟುಬಹುದನು. ಪಾರ್ವತಿಯು ಕೂಡ ಭಯದಿಂದ ವಿಷ್ಣುವನ್ನು ಸ್ಮರಿಸಿದಳು. ನೆನೆದ ಕೂಡಲೇ ಸಮೀಪದಲ್ಲಿಯೇ ಕುಳಿತಿದ್ದ ಆ ದೇವನನ್ನು ಕಂಡಳು. ಅವನನ್ನು ಕುರಿತು ಪಾರ್ವತಿಯು, ಎಲೈ ವಿಷ್ಣುವೆ, ಜಲಂಧರ ದೈತ್ಯನು ಪರಮ ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾನೆ. ದುರ್ಮತಿಯಾದ ಅವನು ಮಾಡಿರುವ ಚೇಷ್ಟೆಗಳೆಲ್ಲ ನಿನಗೆ ತಿಳಿಯದಿರುವುದೇ ಎಂದು ನುಡಿದಳು. ಆ ಮಾತು ಕೇಳಿ ವಿಷ್ಣುವು, ಅವನೇ ದಾರಿ ತೋರಿಸಿದ್ದಾನೆ, ನಾವು ಕೂಡ ಆತನನ್ನೇ ಅನುಸರಿಸುತ್ತೇವೆ. ಹಾಗಲ್ಲದಿದ್ದರೆ ಅವನು ವಧ್ಯನಾಗುವುದಿಲ್ಲ. ಈಗ ಅವನು ಪಾತಿವ್ರತ್ಯದಿಂದ ಸುರಕ್ಷಿತವಾಗಿದ್ದಾನೆ ಎಂದನು. ನಾರದನು ಈ ರೀತಿ ಮುಂದುವರಿಸಿದನು. ಹೀಗೆಂದು ನುಡಿದು ವಿಷ್ಣುವು ಮತ್ತೆ ಜಲಂಧರನ ಪಟ್ಟಣಕ್ಕೆ ಮರಳಿದನು. ಅಲ್ಲಿ ಇತ್ತ ರುದ್ರನು ಕೂಡ ಗಂಧರ್ವರಿಂದ ಹಿಂಬಾಲಿಸಲ್ಪಟ್ಟು ಯುದ್ಧ ಭೂಮಿಯಲ್ಲಿದ್ದವನು ಮಾಯೆಯು ಅಂತರ್ಧಾನ ಹೊಂದಿದುದನ್ನು ಕಂಡು ಆಗ ಎಚ್ಚೆತ್ತುಕೊಂಡನು.
ಬಳಿಕ ಭವನು ವಿಸ್ಮಿತನಾಗಿ ಕೋಪದಿಂದ ಜಲಂಧರನೊಡನೆ ಪುನಃ ಯುದ್ಧ ಮಾಡಲು ಕರೆದನು. ಆ ದೈತ್ಯನು ಕೂಡ ಮತ್ತೆ ಬಂದ ಶಿವನನ್ನು ಕಂಡು ರಣದಲ್ಲಿ ಬಾಣ ಪ್ರವಾಹಗಳಿಂದ ಅವನನ್ನು ಮುತ್ತಿದನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಕಾರ್ತೀಕ ಮಾಸ ಮಹಾತ್ಮ್ಯದ ಜಲಂಧರೋಪಾಖ್ಯಾನದಲ್ಲಿ ಶಿವ ಜಲಂಧರರ ಯುದ್ಧವರ್ಣನವೆಂಬ 20ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.